ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೊಂಡ ಹಿನ್ನೆಲೆಯಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಇಷ್ಟಾರ್ಥ ಸಿದ್ಧಿ ಅಭಯ ಹಸ್ತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ವಿಶೇಷವಾಗಿ ಇಷ್ಟಾರ್ಥ ಸಿದ್ಧಿ ಅಭಯ ಹಸ್ತ ಶ್ರೀ ಆಂಜನೇಯ ಸ್ವಾಮಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ, ಅಭಿಷೇಕ, ಭಜನೆ, ಕಳಸಾಭಿಷೇಕ, ಹೋಮ, ಭಜನೆ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಇಷ್ಟಾರ್ಥ ಸಿದ್ಧಿ ಅಭಯ ಹಸ್ತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಧರ್ಮಾಧಿಕಾರಿಯಾದ ಹೆನ್ನಗರ ರಮೇಶ್ ರವರು ಮಾತನಾಡಿ, ಇಷ್ಟಾರ್ಥ ಸಿದ್ಧಿ ಅಭಯ ಹಸ್ತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತನ್ನದೇ ಆದ ಇತಿಹಾಸ ಹೊಂದಿದ್ದು, ಕಷ್ಟ ಎಂದು ಭಕ್ತರಿಗೆ ಆಂಜನೇಯ ಸ್ವಾಮಿ ಸಮಸ್ಯೆಗಳನ್ನು ಬಗೆಹರಿಸಿರುವ ಎಷ್ಟೋ ಉದಾಹರಣೆಗಳು ಕಾಣಬಹುದಾಗಿದ್ದು, ಭಗವಂತ ಸಕಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ಗ್ರಾಮಸ್ಥರು, ಭಕ್ತರು ಭಾಗವಹಿಸಿದ್ರು. सूर्यग्रहाय नमः मम कृष्णेन रजा सवर्तमानो निवेशनमृतमर्तिञ्च कृण्येन सवितार्थेन देवयाः दिभवानानि पश्यन् स्वाहा सूर्यग्रहाय नमः मम कृष्णेन रजा सवर्तमानो निवेशनमृतमर्तिञ्च कृण्येन सवितार्थेन देव हरे राम 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 हरे 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 कृष्ण 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 हरे 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 राम राम हरे 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 कृष्ण कृष्ण हरे 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 राम 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 हरे हरे कृष्ण कृष्ण हरे 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 राम राम हरे 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 कृष्ण कृष्ण हरे 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 राम 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 हरे 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 कृष्ण कृष्ण हरे 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 राम राम हरे 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 कृष्ण कृष्ण हरे हरे अतनवेदा सेवां धारयान् तच्चन्द्योरारुणीमहे गातुं यज्ञाय गातुं यज्ञपतये दैवीः स्वस्तिरस्तु नः तमस्तेवानुषेभ्यः ऊर्ध्वं जगातु भेषजं शन्नोऽस्तु त्रिपदेः शं चतुष्पदे शान्ति शान्ति शान्तिः योगान् पुष्पं वेद पुष्पवान् प्रजावान् वजमान् भवति चन्द्रमा वा पुष्पवान् प्रजावान् वजमान् भवति यदेवं वेद यो वामायतनं वेद आयतनवान् भवति राजाधिराजाय प्रसय्यसायिने नमः वयं वैश्वनाय नमः समेका कामाय मह्यं कामेश्वरो वैश्वनाय दात कुबेराय वैश्वनाय महाराजाय ते नमः देवदेवमङ्गलान् कोटि ब्रह्माण्ड नायकान्
ಶ್ರೀ ಕಾಳು ಕೊಡ್ತೀನಿ. Jai Ram.
ಸಿದ್ಧಿ ಅಭಯಸ್ಥ ಆಂಜನೇಯ ಸ್ವಾಮಿ ಯಮನಗರ. ಇಲ್ಲಿ ಒಂದು ಆಂಜನೇಯ ಸ್ವಾಮಿ ಸುಮಾರು 25 ವರ್ಷದಿಂದ ಇಲ್ಲಿ ಉದ್ಭವ ಆಗಿರೋದು. ಇಲ್ಲೇ ಒಂದು ಅದು ಜೀವಂತವಾಗಿ ನೆಲೆಸಿ ಈಗ ಇವತ್ತು ಶ್ರೀರಾಮರ ಅಯೋಧ್ಯೆಯಲ್ಲಿ ರಾಮರ ವಿಗ್ರಹ ಪ್ರತಿಷ್ಠಾಪನೆ ಅಂಗವಾಗಿ ರಾಮರ ಮಹಾಭಕ್ತನಾದ ಹನುಮನ ಆಲಯದಲ್ಲಿ ರಾಮನ ಭಜನೆ ಮಾಡಿಲ್ಲ ಅಂದ್ರೆ ಆ ಅಪ್ಪನಿಗೆ ನಾವ್ ಎಷ್ಟು ಪೂಜೆ ಮಾಡಿದ್ರು ಆಗಲ್ಲ. ನನಗ್ ಪೂಜೆ ಮಾಡಬೇಡ, ನನ್ನ ಗುರುಗೆ ಪೂಜೆ ಮಾಡ್ರಿ, ನೀವು ನನ್ನ ಗುರು ತಿಳ್ಕೊಳ್ರಿ, ರಾಮ 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 ಶ್ರೀರಾಮ್ ಜಯರಾಮ್ ಶ್ರೀರಾಮ್ ಜಯರಾಮ್ ಅಂತ ಹೇಳಿ ಅಯ್ಯಪ್ಪನ ಆರಾಧನೆ ಮಾಡ್ರಿ, ನಾನ್ ನಿಮ್ಗೆ ವರ ಕೊಡ್ತೀನಿ ಅಂತ ಆಂಜನೇಯ ಸ್ವಾಮಿ ಹೇಳೋದು. ಅದರಿಂದ ಇವತ್ತು ಅವ್ರ ಗುರುಗಳನ್ನ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಭಾರಿ ಇದ್ರು. ನಮ್ಮ ಭಾರತ ದೇಶದಲ್ಲಿ ಇದುವರೆಗೂ ಇದು ಇಷ್ಟು ಇತಿಹಾಸದಲ್ಲಿ ನಡೆದಿದ್ದ ಅಂತ ಇದು ಒಳ್ಳೆ ಕಾರ್ಯ ಇವತ್ತು ನಡೆದಿದೆ. ಇವತ್ತು ಈ ಯುಗದಲ್ಲಿ ನಾವೆಲ್ಲ ಏನಿದ್ದೀವಿ ಇವಾಗ, ಈಗ ಏನಿದ್ ಜನರೇಷನ್, ಈಗೇನ್ ಪೀಳಿಗೆ ಐತೆ, ಈ ಪೀಳಿಗೆ ಎಲ್ಲಾನು ನಮ್ಮ ರಾಮರ ಪ್ರತಿಷ್ಠಾಪನೆ ನೋಡಿ ನಮ್ ಕಣ್ತುಂಬಿಸ್ಕೊಂಡಿದ್ವಿ. ಇವೆಲ್ಲ ನಾವೆಲ್ಲ ಒಂದು ಮೋಕ್ಷ ನಮ್ಗೆ ಈ ಯುಗದಲ್ಲಿ ಇರೋರಿಗೆಲ್ಲ ಮೋಕ್ಷ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಅದರಿಂದ ಅಯೋಧ್ಯೆಯಲ್ಲಿ ರಾಮರ ಪ್ರತಿಷ್ಠಾಪನೆ ಆಗ ಅಂಗವಾಗಿ ನಮ್ಮ ಆಂಜನೇಯ ದೇವಸ್ಥಾನದಲ್ಲಿ ಬಹಳ ಇಲ್ಲಿ ಜಾತ್ರೆ ತರ ನಡೀತು. ಇಲ್ಲಿ ಹಂಗಲ್ಲ, ಇಲ್ಲಿ ತುಂಬಾ ಜನ ರಾಮರ ಭಕ್ತರು, ಆಂಜನೇಯ ಭಕ್ತರು ಎಲ್ಲ ಬಂದು ಇಲ್ಲಿ ಸಾಗರೋಪಾಯ ಬಂದು ಇಲ್ಲಿ ಜನರು ಸೇರಿ ತೀರ್ಥ ಪ್ರಸಾದ ಎಲ್ಲ ವಿತರಣೆ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರು, ನಮ್ಮ ಶ್ರೀನಿವಾಸು, ನಮ್ಮ ಹರೀಶ್ ಅವರು, ನಮ್ಮ ಊರಿನ ಮುಖಂಡರು ಎಲ್ಲ ಸೇರಿ ಮಾಡಿದ್ವಿ ನಾವು. ಇಲ್ಲಿ ಬಹಳ ವಿಜೃಂಭಣೆಯಿಂದ ನಡೆದು ಬೆಣ್ಣೆ ಅಲಂಕಾರ, ಬೆಳಗ್ಗೆಯಿಂದ ಬೆಣ್ಣೆ ಅಲಂಕಾರ, ಹೋಮ ಹವನಗಳು, ಪ್ರಸಾದ ಎಲ್ಲ ಆಗಿ ಭಕ್ತರೆಲ್ಲ ಸೇರ್ಕೊಂಡು ಇಲ್ಲಿ ನಂದೇನು ಇಲ್ಲ, ಎಲ್ಲ ಭಕ್ತರು ಮಾಡ್ತಾ ಇರೋದು. ಇಲ್ಲಿ ನಂದೇನು ಇಲ್ಲ, ಅಲ್ಲಿ ಮಾತ್ರ ನಂದು. ನಾನು ನಿಂತ್ಕೊಂಡು ಸೇವೆ ಮಾಡ್ತಾ ಇದ್ದೀನಿ ಇಲ್ಲಿ. ಈ ಸೇವೆಗೆ ನನಗೆ ಆ ರಾಮರು ಆಂಜನೇಯ ಸ್ವಾಮಿ ನನಗೆ ಅಣಿ ಮಾಡ್ಕೊಟ್ಟಿದ್ದಾನೆ. ಅದಕ್ಕೆ ನನಗೆ ಯಾವಾಗೂ ಸಾಷ್ಟಾಂಗ ಈ ನಮ್ಮ ಆಂಜನೇಯ ಸ್ವಾಮಿ ಪಾದಕ್ಕೆ ನಾನು ಚಿರುನಿ. ಅದರಿಂದ ಈಗ ಅಯೋಧ್ಯೆಯಲ್ಲಿ ಬಾಲರಾಮ ಪ್ರತಿಷ್ಠಾಪನೆ ಅಂಗವಾಗಿ ಅದೇ ವಿಗ್ರಹ ನಮ್ಮ ಮೈಸೂರು, ನಮ್ಮ ಕರ್ನಾಟಕ ರಾಜ್ಯದವರು ಕೆತ್ತಿರೋದು ಒಂದು. ಅದು ಆ ದೇವರ ವಿಗ್ರಹ ಕಲ್ಲು ಕೂಡ ನಮ್ಮ ಕರ್ನಾಟಕದ್ದು. ಆದ್ರಿಂದ ನಮ್ಮ ಕರ್ನಾಟಕದ ಜನತೆಗೆ ಬಹಳ ರಾಮರು ಆಶೀರ್ವಾದ ಐತೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಅದ್ರ ಉದ್ದೇಶದಿಂದ ಇವತ್ತು ನಮ್ಮ ದೇವಸ್ಥಾನದಲ್ಲಿ ಆಂಜನೇಯ ಇಷ್ಟಾರ್ಥ ಸಿದ್ಧಿ ಅಭಯಸ್ಥ ಆಂಜನೇಯ ದೇವಸ್ಥಾನದಲ್ಲಿ ಶ್ರೀ ನಾಗೇಶ್ವರ ಸ್ವಾಮಿ ಪುಣ್ಯ ಸನ್ನಿಧಿ ಹತ್ರನೇ ಆಂಜನೇಯ ಸ್ವಾಮಿ ಮಾಡ್ಕೊಂಡಿದ್ದಾನೆ. ಇಲ್ಲಿ ಎಲ್ಲ ನಮ್ಮ ಸಹೋದರರು, ನಮ್ಮ ಶ್ರೀನಿವಾಸ ಅವರು ಆಗ್ಲಿ, ನಮ್ಮ ಪ್ರಸನ್ನ ಕುಮಾರ್ ಆಗ್ಲಿ, ನಮ್ಮ ಊರಿನ ಗ್ರಾಮಸ್ಥರಾಗ್ಲಿ, ನಮ್ಮ ಹುಡುಗರೆಲ್ಲ ಇಲ್ಲಿದ್ದಾರೆ. ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ನಾವು, ನಮ್ಗೇನಿಲ್ಲ ಇಲ್ಲಿ. ಅದರಿಂದ ಇಲ್ಲಿ ಮಹಾಜನಗಳು ಬಂದು ಭಕ್ತ ಮಹಾಶಯರು ಏನ್ ಅನ್ಕೊಂಡ್ರೆ ಅದೆಲ್ಲ ಇಲ್ಲಿ ನೆರವೇರುತ್ತದೆ. ಭಕ್ತ ಮಹಾಶಯರು ಬಂದು ಆಂಜನೇಯ ಸ್ವಾಮಿ ಶ್ರೀರಾಮರ ಅರ್ಥ ತಗೊಂಡು ಅವರ ಪಾದದಲ್ಲಿ ಸೇವೆ ಮಾಡಿದ್ರೆ ಸಾಕು, ನಮ್ಮ ಜೀವನ ಪುನೀತನಾಗ್ತದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಗ್ರಾಮದಲ್ಲಿ ಅಭಯಹಸ್ತ ಆಂಜನೇಯ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿಗಳಾದ ನಮ್ಮ ರಮೇಶ್ ಅಣ್ಣನವರ ನೇತೃತ್ವ ಹಾಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ನ ಒಂದು ಸಹಯೋಗದಲ್ಲಿ ಈ ದಿನ ಏನು ನಮ್ಮ ಅಯೋಧ್ಯೆಯ ಅಲ್ಲಿ ರಾಮಮೂರಲ್ಲಿ ಲಾಲಾನ ಏನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅದರ ಅಂಗವಾಗಿ ಈ ದಿನ ಯಮನಗರ ಗ್ರಾಮದಲ್ಲಿ ಅದ್ದೂರಿಯಾಗಿ ಹಬ್ಬದ ರೀತಿಯ ಆಚರಣೆ ಮಾಡಿದ್ದೀವಿ. ಈ ಹಬ್ಬ ಹೇಗಿದೆ ಅಂದ್ರೆ ನಾಡು ನುಡಿ, ನಮ್ಮ ರಾಜ್ಯ, ದೇಶ, ಗ್ರಾಮ, ಪ್ರತಿಯೊಂದು ಊರಲ್ಲೂ ಒಂದು ಈ ಗೌರಿ ಹಬ್ಬ, ಗಣೇಶ ಹಬ್ಬ, ಆ ರೀತಿಯಲ್ಲಿ ಹೆಣ್ಮಕ್ಳು ಅವ್ರ ಮನೆಗಳ ಮುಂದೆ ರಂಗೋಲೆ ಬಿಟ್ಟು ಸುಮಾರು ಕಾರ್ಖಾನೆಗಳನ್ನು ಸಹ ನೋಡಿದೆ. ಅಲ್ಲಿ ಶೃಂಗಾರ ಮಾಡಿ, ಪೂಜೆಗಳು ಮಾಡಿ, ಸುಮಾರು ಕಡೆ ರಜೆಗಳನ್ನ ಕೊಟ್ಟು ಒಂದ್ ರೀತಿ ಹಬ್ಬ ರೀತಿ ಆಚರಣೆ ಮಾಡ್ತಿದ್ದಾರೆ. ಇದು ಒಂದು 500 ವರ್ಷಗಳ ಇತಿಹಾಸ ಇರುವಂತ ಒಂದು ವಿಶೇಷವಾದ ಇದಕ್ಕೆ ಸಾಧು ಸಂತರು, ಕರಸೇವಕರು ಸುಮಾರು ಜನ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ತುಂಬಾ ಹೋರಾಟಗಳು ಆಗಿದೆ. ಈಗ ಏನು ಅಲ್ಲಿ ರಾಮಲೀಲಾ ಪ್ರತಿಷ್ಠಾಪನೆ ಆಗಿದೆ, ರಾಮಲೀಲಾ ಪ್ರತಿಷ್ಠಾಪನೆ ಆಗಿರೋ ಸಂದರ್ಭದಲ್ಲಿ ನನ್ಗನ್ಸಿರೋ ಪ್ರಕಾರ ರಾಮರಾಜ್ಯ ಪ್ರಾರಂಭ ಆಗಿದೆ. ರಾಮರಾಜ್ಯದಲ್ಲಿ ರಾಮ ಆಡಳಿತ ಮಾಡ್ತಾರೆ. ಇನ್ನು ಧರ್ಮ ಗೆಲ್ತಾ ಹೋಗುತ್ತೆ, ಈ ಜನಗಳು ಸಮೃದ್ಧಿಯಾಗಿರ್ತಾರೆ, ಸುಖ ಶಾಂತಿ ನೆಮ್ಮದಿ ಪಡ್ಕೊಂಡು ಈ ರಾಮನ ರಾಜ್ಯದಲ್ಲಿ ಆ ಕ್ಷತ್ರಿಯ ಕುಲತಿಲಕನಾದ ರಾಮನ ಆಶೀರ್ವಾದದೊಂದಿಗೆ ಈ ನಮ್ಮ ದೇಶ ಸಮೃದ್ಧಿಯಾಗಿರ್ತದೆ. ಇದೊಂದು ಶುಭ ಸೂಚನೆ ಆಗಿದ್ದು ನಮ್ಮ ದೇಶ ಇಡೀ ವಿಶ್ವದಲ್ಲೇ ಮೊದಲನೇ ಸ್ಥಾನಕ್ಕೆ ಹೋಗೋದ್ರಲ್ಲಿ ಏನು ನಮ್ಗೆ ಸಂಶಯ ಇಲ್ಲ. ಆ ರಾಮ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಹಾಗೂ ಇದಕ್ಕೆ ಸಹಕಾರ ಕೊಟ್ಟಂತ ನನ್ನ ಎಲ್ಲ ಸ್ನೇಹಿತರಿಗೂ ಹಾಗೂ ಅಭಯಹಸ್ತ ದೇವಸ್ಥಾನ ಧರ್ಮದರ್ಶಿ ರಮೇಶಣ್ಣವ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ಆ ಭಗವಂತ ಆ ರೈತರಿಗೆ ಮಳೆ ಬೆಳೆ ಎಲ್ಲ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಇನ್ನು ಧರ್ಮ ರೀತಿಯಲ್ಲಿ ಎಲ್ಲ ನಡ್ಕೊಂಡು ಹೋಗ್ಲಿ, ಯಾವಾಗ್ಲೂ ಧರ್ಮನೇ ಗೆಲ್ಲಿ ಅಂತ ಈ ಸಂದರ್ಭ ಹೇಳುತ್ತಾ ರಾಮನ ಆಶೀರ್ವಾದ ಇರ್ಲಿ ಅಂತ ಎಲ್ಲರಲ್ಲೂ